ಓಂ ವಿಷ್ಣವೇ ನಮಃ. ಓಂ ವಿಷ್ಣವೇ ನಮಃ. ಓಂ ವಿಷ್ಣವೇ ನವೇ ನಮಃ. ಲೋಕಮಾತ್ರೇ ನಮಃ. ವಾಯವೇ ದೇವದೇವಾಯ ನಮಃ. ವಿಶಿಷ್ಟಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1271ನೆಯ ಅನುಶಾಸನ ಪರ್ವದ 204ನೆಯ ಭಾಗ ಇದು. ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಒಂದು ಪಾಠದಲ್ಲಿ 131ನೇ ಅಧ್ಯಾಯದ 91ನೇ ಶ್ಲೋಕ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 244ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 229ನೇ ಅಧ್ಯಾಯ. ಇಲ್ಲಿ ಹೆಚ್ಚು ಕಡಿಮೆ 50 ಶ್ಲೋಕಗಳು ಸಮಾಪ್ತ ಆಗಿದ್ವು. 50 ಅಥವಾ 55 ಶ್ಲೋಕಗಳು ಸಮಾಪ್ತ ಆಗಿದ್ವು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಶಿವಾನ್ಯ ಪೃಷ್ಟೇನ ಶಿವೇನ ವೈರಾಗ್ಯ ವಿಷಯಕಾಣಾಂ ಧರ್ಮಾಣಾಂ ಯಹ ಉಪದೇಶಃ ಕ್ರಿಯತೆ ತೇಷಾಂ ಮಧ್ಯೆ ಕಥಂ ಸಂಸಾರ ವಿಷಯಾಣಾಂ ದರ್ಶನೇನ ಜೀವಸ್ಯ ವೈರಾಗ್ಯಂ ಭವೇತ್, ಕಥಂ ಚ ಪ್ರಾಪ್ತೇನ ವೈರಾಗ್ಯೇನ ಜೀವಃ ಮೋಕ್ಷಮಾಪ್ನುಯಾತ್. ಇತ್ಯೇತೆ ವಿಷಯಾಃ ಅದ್ಯಾಪಿ ಆಕರ್ಣ್ಯಂತೆ. ಪಾರ್ವತಿ ಶಿವನನ್ನು ಹೀಗೆ ಕೇಳ್ತಾ ಇದ್ದಾಳೆ. ಕೇನ ಉಪಾಯೇನ ಮರ್ತ್ಯಾನಾಂ ನಿವರ್ತ್ಯೇತೆ ಜರಾಂತಕವು ಯಜ್ಜಸ್ತಿ ಭಗವನ್ ಮಹ್ಯಂ ಏತದಾಚಕ್ಷ್ವಮಾಚಿರಂ. ಈ ಒಂದೇನಾದ್ರೂ ಉಪಾಯ ಇದ್ರೆ ನೀನು ನನಗದನ್ನು ತಿಳಿಸ್ಬೇಕು. ಏನಾದ್ರೂ ಒಂದು ಉಪಾಯವನ್ನು ಅನುಸರಿಸಿ ಮನುಷ್ಯನ ಮುಪ್ಪು ಸಾವು ಇದನ್ನು ತಪ್ಪಿಸುವಂತಹ ಸಾಧ್ಯತೆ ಇದೆಯೇನೋ? ದೊಡ್ಡದೊಂದು ತಪಸ್ಸು, ಯಾವುದಾದ್ರೂ ಒಂದು ಕರ್ಮ, ಅಥವಾ ಯಾವುದಾದ್ರೂ ಒಂದು ಅಧ್ಯಯನ, ಯಾವುದಾದ್ರೂ ಒಂದು ರಸಾಯನ ಪ್ರಯೋಗ, ಆಯುರ್ವೇದದ ಅಥವಾ ಅಲೋಪಥಿಯ ಯಾವುದಾದ್ರೂ ಒಂದು ವಿಶಿಷ್ಟವಾದಂತಹ ಪ್ರಯೋಗ, ಇವುಗಳನ್ನು ಅನುಸರಿಸಿದ್ರಿಂದ ಮನುಷ್ಯನ ಮುಪ್ಪು ಮತ್ತೆ ಆತನ ಸಾವು ಇತ್ಯಾದಿಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇದೆಯೇನೋ? ಅದನ್ನು ಒಂದಿಷ್ಟು ಹೇಳುವಂತ ಆ ಪಾರ್ವತಿ ಶಿವನನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಅದಕ್ಕೆ ಶಿವ ಅವಳಿಗೆ ಹೀಗೆ ಉತ್ತರಿಸ್ತಾನೆ. ನೈತದಸ್ತಿ ಮಹಾಭಾಗೆ, ಸಾವು ಮತ್ತು ಮುಪ್ಪುಗಳನ್ನ ಇಲ್ಲದಂತೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕಿರುವಂತಹ ಒಂದು ಉಪಾಯ ಇದೆ. ಅದೇನು? ಮೋಕ್ಷಾದನ್ಯತ್ರ ಭಾಮಿನಿ. ಈ ಜೀವ ಈ ಒಂದು ಲಿಂಗ ಶರೀರ ಮತ್ತೆ ಅನಿರುದ್ಧ ಶರೀರ ಭೌತ ಶರೀರದಲ್ಲಿ ಬದ್ಧನಾಗಿ ಏನು ಸಂಸಾರದಲ್ಲಿ ಮುಂದುವರೆದಿದ್ದಾನೆ, ಮುಂದುವರೆದವನಿಗೆ ಆ ಭೌತ ಶರೀರಕ್ಕೆ ಬರುವಂತಹ ಮುಪ್ಪು ಸಾವು ಇತ್ಯಾದಿಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲಿಂಗದೇಹವನ್ನು ಭಗ್ನ ಮಾಡಿಕೊಂಡು ಮುಕ್ತಿಗೆ ಹೋದ್ರೆ ಇದೊಂದು ಉಪಾಯ ಸಾಧ್ಯ ಇದೆ. ಆ ಮುಕ್ತಿಯಲ್ಲಿ ಸ್ವರೂಪ ಶರೀರ ಮಾತ್ರ ಉಳಿಯುವುದರಿಂದ ಅದಕ್ಕೆ ಮುಪ್ಪು ಸಾವು ಇತ್ಯಾದಿ ಯಾವುದೂ ಇಲ್ಲ. ಎಷ್ಟು ಪ್ರಮಾಣದ ಧನವಿದ್ರು, ರಾಜ್ಯ ಇದ್ರು, ಉಗ್ರವಾದ ತಪಸ್ಸಿದ್ರು, ಮೋಕ್ಷದ ಉಪಾಯ ಬಿಟ್ಟು ಬೇರೆ ಯಾವ ಉಪಾಯವೂ ಕೂಡ ಇಲ್ಲ. ಸಾವಿರಾರು ಅಶ್ವಮೇಧ ಯಾಗಗಳು, ನೂರಾರು ವಾಜಪೇಯಿ ಯಾಗಗಳು, ಐಶ್ವರ್ಯ, ಧನ, ಧಾನ್ಯ, ವಿದ್ಯಾ, ತಪಸ್ಸು, ರಸಾಯನ ಪ್ರಯೋಗಾಶ್ಚ ನ ತರಂತಿ ಜರಾಂತಕವು.
ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಉಪನಿಷತ್ನಲ್ಲೂ ಕೂಡ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಈ ಎಲ್ಲ ದೇವತೆಗಳೇನಿದ್ದಾರೆ ಅವರ ಶರೀರ ನಮ್ಮ ಶರೀರಕ್ಕೆ ಹೋಲಿಸಿದ್ರೆ, ಆ ಬಾಹ್ಯ ಶರೀರ ನಮ್ಮ ಶರೀರಕ್ಕೆ ಹೋಲಿಸಿದ್ರೆ ತುಂಬಾ ದೀರ್ಘಕಾಲ ಬದುಕುವಂಥದ್ದು. 31,104,000 ಕೋಟಿ ವರ್ಷ ಬದುಕುವಂಥದ್ದು. ಅಷ್ಟಾದರೂ ಕೂಡ ಕೊನೆಗೊಂದು ದಿವಸ ಅವರೂ ಭೌತಿಕ ಶರೀರವನ್ನ ಪರಿತ್ಯಜಿಸಿ ಹೋಗಲೇಬೇಕು. ಸ್ವಲ್ಪ ಕಾಲ ವಿಳಂಬ, ಸ್ವಲ್ಪ ಬೇಗ ಅಂತ ಇಷ್ಟೇ ವ್ಯತ್ಯಾಸ ಹೊರತು ಈ ಭೌತ ಶರೀರ ಅದು ಮರಣವನ್ನ ಅಪ್ಪಲೇಬೇಕು. ದಾನ, ಯಜ್ಞ, ತಪಸ್ಸು, ಸ್ವಾಧ್ಯಾಯ ಇದನ್ನ ತಿಳಿದವರು ಎಂತ ತಜ್ಞರಿಗೂ ಕೂಡ ಇದು ಸಾಧ್ಯ ಇಲ್ಲ. ಕಾಲ ದೇವ, ದಾನವ, ಗಂಧರ್ವರನ್ನು ತನ್ನ ತೆಕ್ಕೆಗೆ ತೊಳಗುತ್ತದೆ. ಕಾಲದ ಪ್ರಭಾವಕ್ಕೆ ಸಿಲುಕದವರು ಯಾರಿದ್ದಾರೆ? ನ ಕಾಲಸ್ಯ ಅಸ್ತಿ ಅಗೋಚರ ಕಾಲ ಸರ್ವನಿಯಂತೃತ್ವಾತ್ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಕಡೆ ಕಾಲ ಶಬ್ದ ವಾಚ್ಯತ್ವ ಭಗವಂತನಿಗೆ ಯಾಕೆ ಅಂದ್ರೆ ಸರ್ವ ನಿಯಂತ್ರಕ. ಆದ್ರಿಂದ ಪ್ರತಿಯೊಬ್ಬರನ್ನು ಆತ ತಗೊಳ್ಳುವನು, ತನ್ನೊಳಗೆ ತಗೊಳ್ಳುವನು. ಕಲಯತಿ ಆಯು, ಹೀಗೆ ಎಲ್ಲರ ಆಯುಷ್ಯವನ್ನು ಹೀರುವುದರಿಂದ ಅದಕ್ಕೆ ಕಾಲ ಅಂತ ಹೇಳ್ತಾರೆ. ಹಿಂದಿನ ದಿನಗಳು ಹೋದವು, ಹಿಂದಿನ ತಿಂಗಳು ಹೋಯಿತು, ಹಿಂದಿನ ರಾತ್ರಿಗಳು ಹೋದವು, ಅವ್ಯಾವು ಮರಳಿ ಬರೋ ಸಾಧ್ಯ ಇಲ್ಲ. ಈ ಒಂದು ಟೈಮ್ ಏನಿದೆ, ನಾಶರಹಿತವಾದಂತಹ ಕಾಲ, ಆ ಕಾಲದ ಪ್ರವಾಹದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ ಮನುಷ್ಯ. ಅಧ್ವಾನಂ ಅಜಸ್ರಂ ಧ್ರುವಂ ಅವ್ಯಯಂ, ಆ ಕಾಲದ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಬರೀ ಕಾಲದ ಪ್ರವಾಹ ಮಾತ್ರ ಅಲ್ಲ, ನದಿ ಪ್ರವಾಹವೂ ಕೂಡ ಮತ್ತೆ ಮರಳಿ ಬರೋದಿಲ್ಲ, ಅದು ಸಮುದ್ರಕ್ಕೆ ಹೋಗಿ ಸೇರ್ಲೇಬೇಕು. ಆಯುರಾದಾಯ ಮರ್ತ್ಯಾನ ಮಹೋರಾತ್ರಾಣಿ ಸಂತತಂ, ಹಾಗೆ ಮನುಷ್ಯನ ಆಯುಷ್ಯವನ್ನು ಕೂಡ ಈ ಹಗಲು ರಾತ್ರಿಗಳು ಕಬಳಿಸ್ತಾನೆ ಇರ್ತವೆ. ಕಾಲಕ್ಕೆ ಸ್ವತಃ ನಾಶ ಇದೆಯಾ? ಅದಿಲ್ಲ. ಅದನ್ನ ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಯಾವುದೇ ರೀತಿಯಾದಂತಹ ನಾಶ ಇಲ್ಲದೆ ಇರುವಂತಹ ಒಂದು ಮಹಾಶಕ್ತಿ ಈ ಕಾಲ ಅಂತ ಅನ್ನೋದು. ಉಳಿದವರ ಆಯುಷ್ಯವನ್ನು ಮಾತ್ರ ಹೀರ್ತದೆ ಹೊರತು ತನಗೆ ಎಂದೂ ಕೂಡ ನಾಶ ಇಲ್ಲ. ಒಂದು ರಾತ್ರಿ ಕಳೆದರೆ ಆಯುಷ್ಯ ಕ್ಷೀಣ ಆಗ್ತದೆ. ಗಾಧೋದಕ್ಕೆ ಮತ್ಸ್ಯೈವ ಕಿಮ್ನು ತಸ್ಯ ಕುಮಾರತ. ಇದು ಸ್ವಲ್ಪ ನೀರಿನಲ್ಲಿರುವಂತಹ ಮೀನು, ಆಳವಾದ ನೀರಿನಲ್ಲಿದ್ರೆ ಅದು ಬೆಸ್ತರ ಕೈಗೆ ಬೇಗ ಸಿಗ್ಲಿಕ್ಕಿಲ್ಲ. ಬಹಳೇನು ಆಳವಲ್ಲದ ನೀರಿನಲ್ಲಿ, ಒಂದು ಮಡುವಿನಲ್ಲಿ ಇರುವಂತಹ ಮೀನು ಏನಿರ್ತದೆ, ಸುಲಭವಾಗಿ ಮತ್ತೊಬ್ಬರ ಕೈವಶ ಆಗಿಬಿಡ್ತದೆ. ನಮ್ಗಿದು ಗೊತ್ತದ. ಅದರಂತೆ ಮನುಷ್ಯ ಎಲ್ಲಿ ಹೋದ್ರೆ ಏನಾಗಬೇಕಾಗಿದೆ? ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಕಡೆಗಳಲ್ಲಿ ಆತ ಎಲ್ಲಿ ವಾಸ ಮಾಡಿದ್ರೂ ಆತನಿಗೆ ಈ ಆಳವಿಲ್ಲದ ನೀರಿನಲ್ಲಿರುವ ಮೀನು ಹೇಗೆ ಬೆಸ್ತರ ಕೈಗೆ ಸಿಗ್ತದೋ ಹಾಗೆ ಕಾಲದ ಕೈಯಲ್ಲಿ ಈತ ಸಿಕ್ಕಿ ಬೀಳಲೇಬೇಕು ಅಂತ ಹೀಗಾದ್ರ ಅರ್ಥ. ಮರಣಂ ಹಿ ಶರೀರಸ್ಯ ಧ್ರುವಂ ನಿಯತಮೇವಚ. ಶರೀರಕ್ಕೆ ಮರಣ ಒಂದಲ್ಲ ಒಂದು ದಿವಸ ಬರಲೇಬೇಕು. ಒಂದು ಕ್ಷಣ ಸುಮ್ಮನೆ ಕಳೆದರೂ ಕೂಡ ತಿಷ್ಠನ್ಯೇವ ಕ್ಷಣಂ ಸರ್ವ. ಪ್ರತಿಯೊಬ್ಬರು ಕೂಡ ಸಾರ್ಥಕವಾಗಿ ಕಾಲ ಕಳೆಯಲಿ, ವ್ಯರ್ಥವಾಗಿ ಕಾಲ ಕಳೆಯಲಿ, ಪ್ರತಿಯೊಬ್ಬರು ಕೂಡ ಕಾಲದ ವಶ ಆಗ್ತಾನೆ ಇರ್ತಾರೆ. ನಮ್ರಿಯೇರನ್ ನಜೀರಿಯೇರನ್ ಇರಿಸ್ಯು ಸರ್ವದೇಹಿನಃ ನಚಾನಿಷ್ಟಂ ಪ್ರವರ್ತೇತ ಶೋಕೋ ವಾ ಪ್ರಾಣಿನಾಂ ಕ್ವಚಿತ್. ಸಾಯ್ತೀವಿ, ಮತ್ತೆ ಬರದೇ ಇರುವಂತೆ ಹೊರಟು ಹೋಗ್ತೇವೆ. ಇದನ್ನು ನೋಡಿ ಉಳಿದವರು ಎಲ್ರಿಗೂ ದುಃಖ, ಅನಿಷ್ಟ, ದುಃಖ, ನಮ್ಮವರು ಸತ್ತು ಹೋದ್ರು ಅಂತ ಹೇಳಿ. ನಮ್ದು ಹೇಗಿರ್ತದೆ? ಕಾಲ ಸುಪ್ತೇಶು ಜಾಗರ್ತಿ ಅಂತ ಹಿಂದೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಇದು ಬಂದಿದೆ. ನಾವೆಲ್ಲರೂ ಎಚ್ಚರ ತಪ್ಪಿ ಮೈ ಮರೆತಿದ್ದಾಗ ಅದು ಎಚ್ಚರ ತಪ್ಪದೇ ಇರ್ತದೆ. ನಾವು ಯಾವ ಕ್ಷಣದಲ್ಲಿ ಎಲ್ಲಿ ಹೋದ್ರೂ ಕೂಡ ಆ ಕಾಲದ ಹಿಡಿತವನ್ನು ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕಾಲಸ್ಯ ಕ್ಷಯಂ ಪ್ರಾಪ್ತಃ ನ ಮುಚ್ಯತೆ. ಆದ್ರಿಂದ ಶ್ವಃಕಾರ್ಯ ಮಧ್ಯ ಕುರ್ವೀತ ಪೂರ್ವಾಹ್ನೇಚ ಅಪರಾಹ್ನಿಕಂ, ಈ ಮಾತು ಕೂಡ ಹಿಂದೆ ಬಂದಿದೆ. ನಾಳೆ ಮಾಡುವ ಕೆಲಸವನ್ನ ನಾಳೆಗೆ ಮುಂದೂಡಬಾರದು. ನಾಳೆ ಮಾಡೋಣ, ನಾಳೆಯ ಟೈಮ್ ಟೇಬಲ್ ನಲ್ಲಿ ಇದೆ ಅದು.
ಅಂತ ಅದನ್ನ ಬಿಡಬಾರ್ದು. ಅದನ್ನ ಇವತ್ತೇ ಮಾಡಿಬಿಡ್ಬೇಕು. ಮಧ್ಯಾಹ್ನ ಮಾಡುವ ಕೆಲಸವನ್ನು ಈಗಲೇ ಮಾಡಬೇಕು. ಈ ಯತ್ರಾಸವು ಮೃತ್ಯುನ ನಾಭಿವೀಕ್ಷಿತ, ಮೃತ್ಯುವಿನ ಹಿಡಿತ ಯಾವತ್ತೂ ಕೂಡ ಈತನ ಮೇಲೆ ಇದ್ದೇ ಇರ್ತದೆ. ಯಾವಾಗ ಈತನನ್ನು ಮೃತ್ಯು ಕರ್ಕೊಂಡು ಹೋಗ್ತದೋ ಹೇಳಿಕ್ ಬರೋದಿಲ್ಲ. ನಾನು ಮಳೆಗಾಲದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ, ಇನ್ನ ವಸಂತ ಗ್ರೀಷ್ಮ ಋತುವಿನಲ್ಲಿ, ಮುಂದಿನ ತಿಂಗಳಿನಲ್ಲಿ, ಮುಂದಿನ ಇಸ್ವಿಯಲ್ಲಿ ಇಂತಿಂತ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅಂತ ಒಂದೊಂದು ಕಾರ್ಯಕ್ರಮದ ಪಟ್ಟಿ ಹಾಕೊಳ್ತೇವೆ ನಾವೆಲ್ಲ. ಆದ್ರೆ ಅನವಾಪ್ತೇಶು ಕಾಮೇಶು ಹ್ರಿಯತೆ ಮರಣಂ ಪ್ರತಿ, ಆದ್ರೆ ಅದ್ಯಾವುದೂ ದಾಟಿರುವುದೇ ಇಲ್ಲ. ಆಲೋಚನೆ ಮಾಡ್ತಾ ಇರ್ತಾನ ಮನುಷ್ಯ. ಇತಿ ಬಾಲಶ್ಚಿಂತೆಯತೆ, ಒಬ್ಬ ಸಣ್ಣ ಮೂರ್ಖ ಮನುಷ್ಯ ಇವನು. ಆದ್ರೆ ಆಯುಷ್ಯ ಕ್ಷೀಣ ಆಗಿ ಹೋಗಿರ್ತದೆ. ತಾನು ಅದ್ಯಾವುದನ್ನು ಈಡೇರಿಸಿಕೊಳ್ಳೋದಕ್ಕಿಂತ ಮುಂಚೆನೆ ಸತ್ತು ಹೋಗ್ಬಿಡ್ತಾನೆ. ಕಾಶ್ರದ್ಧ ಪ್ರಾಣಿನ ಮಾರ್ಗೆ ವಿಷಮೇ ಭ್ರಮತಾಂ ಸದಾ. ಆದ್ರಿಂದ ಯಾವತ್ತೂ ಯುವೈವ ಧರ್ಮಶೀಲ ಸ್ಯಾತ್, ಧರ್ಮವನ್ನ ಮಧ್ಯ ವಯಸ್ಸಿನ ನಂತರ, ನಿವೃತ್ತರಾದ ನಂತರ ಮಾಡ್ತೇವೆ ಅಂತಲ್ಲ, ಯಾವತ್ತೂ ಚಿಕ್ಕ ವಯಸ್ಸಿನಲ್ಲಿಯೇ ಧರ್ಮಾಚರಣೆಯನ್ನು ಮಾಡಬೇಕು ಮನುಷ್ಯ. ಜೀವಿತ ನಿಶ್ಚಿತ ಅಲ್ಲ. ಫಲಾನಾಮಿವು ಪಕ್ವಾನಾಂ, ಹಣ್ಣುಗಳು ಪಕ್ವವಾದಾಗ ಕೆಳಗೆ ಬೀಳ್ತವೆ. ನಾವು ಇನ್ನೊಂದು ಸಂಗತಿಯನ್ನು ತಿಳ್ಕೊಳ್ಬಹುದು. ಪಕ್ವವಾದ ಹಣ್ಣುಗಳು ತೊಟ್ಟು ಕಳಿಸಿ ತಾನಾಗೆ ಕೆಳಗೆ ಬೀಳ್ತವೆ. ಹಾಗೆ ಪ್ರತಿಯೊಬ್ಬರು ಕೂಡ ಬೀಳಲೇಬೇಕು. ಕೆಲವು ಬಾರಿ ಆ ಹಣ್ಣುಗಳನ್ನ ಅದು ಇನ್ನೂ ಪಕ್ವ ಆಗದೇ ಇದ್ರೂ ಕೂಡ ಯಾರು ಕಿತ್ಕೊಂಡು ತಿಂದು ಬಿಡ್ತಾರೆ, ಅದು ನಮಗೆ ಗೊತ್ತಿದೆ. ಅಥವಾ ಕೆಳಗೆ ಬೀಳಿಸಿ ಹಾಳು ಮಾಡ್ತಾರೆ. ಅದಂತೆ ನಾವು ಕೂಡ ಬೀಳಲಿಕ್ಕೆ ತಯಾರಾಗೇ ಇದ್ದೇವೆ. ಫಲಾನಾಮಿವ ಪಕ್ವಾನಾಂ, ಪಕ್ವವಾದ ಹಣ್ಣುಗಳು. ಅಲ್ಲಿ ಮತ್ತೊಂದು ಸಂಗತಿಯನ್ನು ನಾವು ನೆನಪು ಮಾಡ್ಕೋಬಹುದು. ಹಣ್ಣಾದ ಎಲೆಗಳಂತೆ ಮನುಷ್ಯ ಬೀಳಲೇಬೇಕು. ಅದೆಷ್ಟೋ ವೃಕ್ಷಗಳು ಈ ಜಗತ್ತಿನಲ್ಲಿ, ಎಷ್ಟೆಷ್ಟು ಹಣ್ಣುಗಳು, ಎಷ್ಟೆಷ್ಟು ಹೂಗಳು, ಎಷ್ಟೆಷ್ಟು ಎಲೆಗಳು ಎಲ್ಲ ಬಿದ್ದೇ ಹೋಗಿವೆ. ಅದಂತೆ ನಾವು ಕೂಡ ಬಿದ್ದು ಮಣ್ಣಾಗಿ ಹೋಗುವುದೇನಿದೆಯಲ್ಲ, ಅಷ್ಟೇ ಪ್ರಕೃತಿ ಸಹಜವಾದ ಕ್ರಿಯೆ. ಅದಕ್ಕೆ ನಾವು ಚಿಂತಿಸಬಾರದು. ಎಂದಾದ್ರೂ ಒಂದ್ ದಿವಸ ಬೀಳ್ಲಿಕ್ಕೆ ಇರುವಂತ ಒಂದು ಪಕ್ವ ಆಗ್ತಾ ಇರುವ ಹಣ್ಣು ನಾವು ಪಕ್ವ ಆಗುವುದು ಅಂದ್ರೆ ದೈಹಿಕವಾಗಿ ಮಾತ್ರ ಪಕ್ವ ಆಗುವುದನ್ನ ಮಾಡಬಾರದು. ಮಾನಸಿಕವಾಗಿಯೂ ಆತ್ಮದಲ್ಲಿಯೂ ಕೂಡ ಮನುಷ್ಯ ಆಧ್ಯಾತ್ಮಿಕವಾಗಿ ಪಕ್ವನಾಗಬೇಕು. ಆಗ ಆತನ ದೇಹ ಪಕ್ವವಾಗಿ ಮಣ್ಣಾಗಿ ಹೋದ್ರೂ ಕೂಡ ಆತ್ಮ, ನಮ್ಮ ಆತ್ಮವೆಂಬ ಹಣ್ಣು ಅದು ಪರಮಾತ್ಮನ ಸನ್ನಿಧಿಗೆ ತಲುಪ್ತದೆ. ಆದ್ರಿಂದ ಹೆಂಡತಿ, ಮಕ್ಕಳು ಇವರಿಂದ ಆಗ್ಬೇಕಾದ್ದೇನಿದೆ? ಎಲ್ಲವನ್ನೂ ಬಿಟ್ಟೇ ಅಲ್ವೇ ನಾವು ಮೃತ್ಯುವಿನ ಹತ್ರ ಹೋಗ್ಬೇಕಾಗಿರುವಂಥದ್ದು. ನಾವು ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದೀವಿ. ಜಾಯಮಾನಾಂಶ ಸಂಪ್ರೇಕ್ಷ ಮ್ರಿಯಮಾನಾಂಶ ತಥೈವಚ. ನಾವೆಲ್ಲರೂ ಇದನ್ನ ಒಂದು ಸರಾಸರಿಯನ್ನು ತೆಗೆದಿಲ್ಲ. ಎಲ್ಲಾದ್ರೂ ಯಾರೊಬ್ರು ಸರಾಸರಿ ತೆಗೆದು ನೋಡ್ಬೇಕು. ನಾವು ಹುಟ್ಟಿದ ಮೇಲೆ ಒಂದು 60-70 ವರ್ಷ ಏನು ಬದುಕ್ತೇವಲ್ಲ, ನಮ್ಮ ಒಂದು ಜೀವಮಾನದಲ್ಲಿ ಎಷ್ಟು ಜನ ಹುಟ್ಟುವವರನ್ನ ನಾವು ನೋಡಿದ್ದೇವೆ ಅಥವಾ ಕೇಳಿದ್ದೇವೆ? ಜಗತ್ತಿನಲ್ಲಿ ಬೇರೆ ಯಾವುದೋ ದೇಶದಲ್ಲಿ ನಮ್ಮ ಗಮನಕ್ಕೆ ಬರದೇ ಇರುವಂತೆ ಹುಟ್ಟುವವರು, ಸಾಯುವವರು ಬೇರೆ. ಅನೇಕರ ಬಗ್ಗೆ, ನಮಗೆ ಸಂಬಂಧಪಟ್ಟಂತವರು, ಪರಿಚಿತರ ಬಗ್ಗೆ ನಾವು ಹುಟ್ಟುವವರನ್ನ ನೋಡಿರ್ತೇವೆ ಮತ್ತು ಕೇಳಿರ್ತೇವೆ. ಕೆಲವರನ್ನ ನೋಡಿರ್ತೀವಿ, ಇನ್ನು ಕೆಲವರನ್ನ ಕೇಳಿರ್ತೇವೆ. ಕೆಲವರು ಸತ್ತವರ ಬಗ್ಗೆ ನಮಗೆ ಕೇಳಿ ಬರ್ತದೆ, ಅಥವಾ ಇನ್ನು ಕೆಲವು ಸತ್ತವರನ್ನ ನಾವೇ ನೋಡ್ತೇವೆ. ಅಂತೂ ಇದನ್ನೆಲ್ಲ ನೋಡ್ತಾನೆ ಇದ್ದೇವಲ್ಲ ನಾವು. ಇದ್ರದೊಂದು ಸರಾಸರಿ ತಕ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನ್ಸೋದು. ಒಬ್ಬ ಮನುಷ್ಯ ತಾನು ತನ್ನ ಜೀವಮಾನದಲ್ಲಿ ಎಷ್ಟು ಜನ ಹುಟ್ಟುವವರನ್ನ ನೋಡ್ತಾನೆ ಮತ್ತು ಕೇಳ್ತಾನೆ, ಎಷ್ಟು ಜನ ಸಾಯುವವರನ್ನ ಕೇಳ್ತಾನೆ ಮತ್ತು ನೋಡ್ತಾನೆ ಅಂತ ಹಾಗೊಂದು ಲೆಕ್ಕಾಚಾರ ತಕ್ಕೊಳ್ಬೇಕು. ಯಾಕೆ ಲೆಕ್ಕಾಚಾರ ತಕ್ಕೊಳ್ಬೇಕು ಅಂದ್ರೆ ಕೇವಲ ಅಂಕಿಅಂಶಗಳನ್ನು ಇಡ್ಲಿಕ್ಕಲ್ಲ. ಅದರಿಂದ ನಮಗೆ ವೈರಾಗ್ಯ ಬರಬೇಕಾಗಿದೆ, ಸಂಸಾರದಲ್ಲಿ ಭಯ ಬರಬೇಕಾಗಿದೆ. ಅದು ಬರದೇ ಹೋದ್ರೆ ನಮ್ಮ ಈ ಶರೀರ, ನಮ್ಮ ಈ ವ್ಯಕ್ತಿತ್ವ ಕಾಷ್ಟ ಲೋಷ್ಟ ಸಮ, ಒಂದು ಕಟ್ಟಿಗೆ ಕೊರಡಿನಂತೆ, ಅದು ಮಣ್ಣ ಹೆಂಟೆಯಂತೆ. ಮನುಷ್ಯನಿಗೆ ಆ ವೈರಾಗ್ಯ ಬರಬೇಕು. ಅದಕ್ಕಾಗಿ ಈ ಮಿತ್ರರು ಇತ್ಯಾದಿಗಳಿಂದ ಏನಾಗಬೇಕಾಗಿದೆ? ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ. ಎಲ್ಲಾ ಪದಾರ್ಥಗಳು ಕೂಡ ಅನಿತ್ಯ ಆಗಿವೆ ಅಂತ ಯಾರು ಮನುಷ್ಯ ಆಲೋಚನೆ ಮಾಡ್ತಾ ಇರ್ತಾನೆ, ಸಂಸಾರದ ಭಯ ತಾನಾಗೇ ಬರ್ತದಂತೆ. ಉದ್ವೇಗ ಅಂದ್ರೆ ಇಲ್ಲಿ ಭಯ ಅಂತ ಅರ್ಥ. ಈ ಸಂಸಾರ ನಾವು ಬೇಡ ಅನ್ನುವ ಆಲೋಚನೆ ಅಂತ ಅದರ ತಾತ್ಪರ್ಯ. ನಿರ್ವಾಣಸ್ಯ ಪುರಸ್ಸರ, ಆ ಸಂಸಾರ ಬಗ್ಗೆ ಒಂದು ತಾತ್ಸಾರ ನಾವು ಬಂದ್ರೆ ಮೋಕ್ಷದ ಮಾರ್ಗ ಸಿಕ್ಕಂತೇನೆ. ಮತ್ತೆ ಆ ಉದ್ವೇಗದಿಂದ ಏನಾಗ್ತದಂದ್ರೆ ವಿಮರ್ಶೋ ಜಾಯತೆ ಪುನಃ. ಯಾತಕ್ಕಾಗಿ ನಾನು ಈ ಜಗತ್ತಿನಲ್ಲಿ ಇರಬೇಕು?
ಅದನ್ನೇ ನಿತ್ಯಾನಿತ್ಯ ವಿವೇಕ ಅಂತ ಹೇಳ್ತಾರಲ್ಲ. ನಿತ್ಯವಾದದ್ದು ಯಾವುದು ಈ ಜಗತ್ತಿನಲ್ಲಿ, ಅನಿತ್ಯವಾದದ್ದು ಯಾವುದು ಅಂತೆಲ್ಲ ಮನುಷ್ಯ ಆಲೋಚನೆ ಮಾಡ್ತಾ ಹೋಗ್ಬೇಕು. ವಿಮರ್ಶೇನಾಥ ವೈರಾಗ್ಯಂ ಸರ್ವತ್ರಸ್ಯ ಉಪಜಾಯತೆ. ಈ ನಿತ್ಯಾನಿತ್ಯ ವಸ್ತು ವಿವೇಕ ಇತ್ಯಾದಿಯೇ ದೊಡ್ಡ ವಿಮರ್ಶೆ. ಅದು ಬಿಟ್ಟು ಅದ್ಯಾವ ಪಾಠ ಸರಿ, ಇದ್ಯಾವ ಪಾಠ ಸರಿ, ಉತ್ತರದ ಪಾಠವೋ ದಕ್ಷಿಣದ ಭಾರತದ ಪಾಠವೋ ಇತ್ಯಾದಿ ಪಾಠಗಳ ವಿಮರ್ಶೆ, ಶ್ಲೋಕಗಳ ವಿಮರ್ಶೆ, ಅಲ್ಲಿರುವ ವಾಕ್ಯಗಳ ವಿಮರ್ಶೆ ಇತ್ಯಾದಿ ಯಾವುದೂ ಕೂಡ ವೈರಾಗ್ಯಕ್ಕೆ ಕಾರಣ ಆಗೋದಿಲ್ಲ ನೇರವಾಗಿ. ಈ ಚಿಂತನವೂ ಕೂಡ ನಮಗೆ ಆ ಸಂಸಾರದಿಂದ ದೂರ ಇರ್ಲಿಕ್ಕೆ ಒಂದು ಪಾಠವನ್ನು ಕಲಿಸಬೇಕು. ವೈರಾಗ್ಯದಿಂದಲೇ ಪರಮಶಾಂತಿ. ಆ ಮೋಕ್ಷವೇ ಆ ವೈರಾಗ್ಯದ ಫಲ. ಮೋಕ್ಷಸ ಉಪನಿಷತ್ ದೇವಿ ವೈರಾಗ್ಯಮಿತಿ ನಿಶ್ಚಿತಂ. ಮೋಕ್ಷದ ರಹಸ್ಯ ಅದು. ಮೋಕ್ಷ ಸಿಗೋದು ಹೇಗೆ ಅಂದ್ರೆ ವೈರಾಗ್ಯದಿಂದಲೇ ಸಿಗೋದು ಹೊರತು ಬೇರೆ ಯಾವ ಮಾತುಗಳು ಕೂಡ ಅಲ್ಲ. ಹೀಗೆ ನಿನಗೆ ಆ ಮೋಕ್ಷ ವ್ಯಕ್ತಿಗೆ ಸಿಗಬೇಕಾದ್ರೆ ಆತ ಏನೇನು ಉಪಾಯಗಳನ್ನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಹೇಳಿದ್ದೇನೆ. ಇದನ್ನ ಕೇಳಿಯೇ ಪ್ರತಿಯೊಬ್ಬರೂ ಕೂಡ ಆ ತತ್ವಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗುವಂತಹ ಪ್ರಯತ್ನ ಮಾಡಬೇಕು. ಮುಂದೆ ಸಾಂಖ್ಯಜ್ಞಾನಂ ಪ್ರವಕ್ಷ್ಯಾಮಿ. ಅವನು ಶಿವ ಹೇಳ್ತಾ ಇದ್ದಾನೆ. ಇಲ್ಲಿ ಪಾರ್ವತಿ ಮಾಡಿದ ಪ್ರಶ್ನೆ ಏನೂ ಇಲ್ಲ, ಶಿವ ಮಾಡುವಂತ ಒಂದು ಉತ್ತರ ಮಾತ್ರ. ಅವಳ ಪ್ರಶ್ನೆಗಳನ್ನು ತಾನಾಗಿಯೇ ಗ್ರಹಿಸಿ ಕೊಡುವಂತಹ ಉತ್ತರಗಳು ಮಾತ್ರ ಇಲ್ಲಿ ಕಾಣ್ತವೆ. ನಿನಗೀಗ ಸಾಂಖ್ಯದ ವಿವರವನ್ನ ನಾನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸಾಂಖ್ಯಜ್ಞಾನಂ ಪ್ರವಕ್ಷ್ಯಾಮಿ. ಇದನ್ನು ತಿಳ್ಕೊಂಡಿದ್ರಿಂದಲೇ, ಈ ಸಾಂಖ್ಯಜ್ಞಾನವನ್ನು ಪಡ್ಕೊಂಡಿದ್ರಿಂದಲೇ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ವ್ಯಕ್ತಿ. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಹೇಳಿ ಶುದ್ಧಾತ್ಮನ ಜ್ಞಾನವನ್ನೇ ಸಾಂಖ್ಯ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತಿದೆ. ಜ್ಞಾನದಿಂದಲೇ ಮೋಕ್ಷ ಹೊಂದುತ್ತಾರೆ. ಶಾರೀರಂತು ತಪೋ ಘೋರಂ ಸಾಂಖ್ಯಾಹ ಪ್ರಾಹು ನಿರರ್ಥಕಂ. ಯಾವ ತತ್ವಜ್ಞಾನದಿಂದ ಸದ್ಗತಿ ಅಂತೇನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರಲ್ಲ, ಇದನ್ನು ನಾವು ಗಮನಿಸಬೇಕು. ಶಾರೀರಿಕವಾಗಿ ಕಷ್ಟಪಡುವುದು, ಶರೀರವನ್ನು ದಂಡಿಸುವುದೇನಿದೆಯಲ್ಲ, ಅದು ವ್ಯರ್ಥ, ಘೋರಂ, ನಿರರ್ಥಕ ಆಗುವಂತ ಜ್ಞಾನಿಗಳಾದವರು ವರ್ಣನೆ ಮಾಡ್ತಾರೆ. ಪೂರಾ ನಿರರ್ಥಕ ಅಂತಲ್ಲ, ಶರೀರ ದಂಡನೆಗೆ ಒಳಪಟ್ಟಾಗ, ಶರೀರ ನಮ್ಮ ಅಂಕೆಗೆ ಹಿಡಿತಕ್ಕೆ ಸಿಕ್ಕಾಗ ಆ ಮೂಲಕವೇ ಮನುಷ್ಯನಿಗೆ ಜ್ಞಾನವೂ ಬರೋದು. ಒಂದ್ ಕಡೆ ತತ್ವಜ್ಞಾನವೂ ಬೇಕು, ಮತ್ತೊಂದು ಕಡೆ ಶರೀರವನ್ನ, ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡು ಆ ಮೂಲಕ ಜ್ಞಾನ, ಭಕ್ತಿ ಇತ್ಯಾದಿಗಳನ್ನು ಊರ್ಜಿತಗೊಳಿಸಿಕೊಂಡು ಮನುಷ್ಯ ಪ್ರಯತ್ನ ಮಾಡಬೇಕು. ಜ್ಞಾನವಿಲ್ಲದೆ ಕೇವಲ ಘೋರವಾದಂತಹ ಕಷ್ಟಕರವಾದಂತಹ ತಪಸ್ಸೇನಿದೆ ಅದು ವ್ಯರ್ಥ ಅಂತ ಹೀಗೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. 25 ತತ್ವಗಳ ಜ್ಞಾನ, ಪಂಚವಿಂಶೋ ಹರಿಸ್ವಯಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಹೇಳಿದ್ದಾರೆ. ಆ ಭಗವಂತನನ್ನು ಸೇರಿ 25 ತತ್ವಗಳ ಜ್ಞಾನವೇ ಅದು ಬಹಳ ಮುಖ್ಯ. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟುವುದು ಇತ್ಯಾದಿಗಳನ್ನ ಹಿಂದೆ ನಾವೆಲ್ಲ ನೋಡಿದ್ದೇವೆ. ಪಂಚವಿಂಶತಿ ರೀತ್ಯಾಹು ಪುರುಷೇಣ ಇಹ ಸಂಖ್ಯೆಯ. ಈ 25ನೇಯವನು ಈ ಅಭಿಮಾನಿ ದೇವತೆಗಳನ್ನ ಪರಿಗಣಿಸಿದ್ರೆ 25 ತತ್ವಗಳಾಗ್ತವೆ ಅಂತ ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನನ್ನೇ 25ನೇ ತತ್ವ ಅಂತ ಹೇಳುವುದೂ ಇದೆ, ಭಗವಂತನನ್ನು 26 ಅಂತೂ ಹೇಳುವುದಿದೆ, 27 ಅಂತ ಹೇಳುವುದೂ ಇದೆ ಅನ್ನೋದನ್ನು ನಾನು ಹಿಂದೆ ಹೇಳಿದ್ದೇನೆ. ಅದನ್ನೆಲ್ಲ ಹೆಚ್ಚು ಇಲ್ಲಿ ವಿವರಿಸಬೇಕಾಗಿಲ್ಲ, ಅನೇಕ ಬಾರಿ ಅದನ್ನ ನಾವು ನೋಡೇ ಆಗಿದೆ. ಸತ್ವ ರಜಸ್ತಮ ಗುಣಗಳಿಂದಲೇ ಈ ಜಗತ್ತೆಲ್ಲವೂ ಕೂಡ ಸೃಷ್ಟವಾಗಿದೆ. ಇಚ್ಛಾ, ದ್ವೇಷ, ಸುಖ, ದುಃಖ ಎಲ್ಲವೂ ಕೂಡ ಪ್ರಕೃತಿಯ ಬೇರೆ ಬೇರೆ ವಿಕಾರಗಳು, ಮನುಷ್ಯನಿಗಾಗುವಂತಹ ವಿಕಾರಗಳಿವೆಲ್ಲ. ನಿತ್ಯಂ ಏಕಂ ಅಣುವ್ಯಾಪಿ ಕ್ರಿಯಾಹೀನಂ ಅಹೇತುಕಂ ಅಗ್ರಾಹ್ಯಂ ಇಂದ್ರಿಯೈ ಸರ್ವೈ ಏತದ್ ಅವ್ಯಕ್ತ ಲಕ್ಷಣಂ. ಈ ಅವ್ಯಕ್ತ ತತ್ವ ಪ್ರಕೃತಿ ಅನ್ನುವುದೇನಿದೆಯಲ್ಲ, ಇದಕ್ಕೆ ಅವ್ಯಕ್ತ ಅಂತ ಯಾಕೆ ವರ್ಣಿಸ್ತಾರೆ? ನಾವು ಅದನ್ನು ಹೀಗೆ ತಿಳ್ಕೊಳ್ಬೇಕು. ಅದು ನಿತ್ಯವಾದದ್ದು, ಬಹಳ ಸೂಕ್ಷ್ಮವಾದದ್ದು, ಅತೀಂದ್ರಿಯವಾದದ್ದು, ಇದೆಲ್ಲವೂ ಕೂಡ ಅವ್ಯಕ್ತದ ಲಕ್ಷಣ.
ಅಸರ್ಗ ಕೇವಲ ಅವ್ಯಕ್ತ ಅಂತ ಭಾಗವತ ತಾತ್ಪರ್ಯದಲ್ಲಿ ಯಾವುದು ಅಸರ್ಗ ಇನ್ನು ಸೃಷ್ಟಿ ಪ್ರಾರಂಭ ಮಾಡಿರೋದಿಲ್ಲ, ಆವಾಗ ಅದು ಅವ್ಯಕ್ತವಾಗಿರ್ತದೆ. ಅದನ್ನ ನಾವು ಹಿಂದೆ ಕೇಳಿದ್ದೇವೆ. ಅವ್ಯಕ್ತ, ಪ್ರಕೃತಿ, ಮೂಲ, ಪ್ರಧಾನ ಇವೆಲ್ಲವೂ ಕೂಡ ಅದಕ್ಕಿರುವಂತಹ ಕೆಲವು ಪರ್ಯಾಯ ಶಬ್ದಗಳು. ನಾವು ಅವ್ಯಕ್ತ ಶಬ್ದದ ಅರ್ಥವನ್ನು ಈಗ ನೋಡಿದ್ದೀವಿ. ಅಸರ್ಗ ಕೇವಲ ಅವ್ಯಕ್ತ, ಸೃಷ್ಟಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಇದು ಅವ್ಯಕ್ತ. ಶಿಸೃಕ್ಷು ಉಭಯಾತ್ಮಿಕ, ಸೃಷ್ಟಿ ಮಾಡಲಿಕ್ಕೆ ಅದು ತೊಡಗಿದಾಗ, ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಅದು ಅವ್ಯಕ್ತ, ಸೃಷ್ಟಿಗೆ ತೊಡಗಿದಾಗ ಶಿಸೃಕ್ಷು ಉಭಯಾತ್ಮಿಕ, ಎರಡೂ ರೂಪವೂ ಕೂಡ ಅದಕ್ಕಿರ್ತದೆ. ಆವಾಗ ಅದನ್ನು ವ್ಯಕ್ತಾವ್ಯಕ್ತ ಅಂತ ಹೇಳಬೇಕು. ವ್ಯಕ್ತ ಇವ ಕಾರ್ಯರೂಪ ಆತು, ಭಾಗವತ ತಾತ್ಪರ್ಯದ ಮಾತಿವೆಲ್ಲ. ಅದು ಕಾರ್ಯರೂಪಕ್ಕೆ ಬಂದಾಗ ಅದನ್ನ ವ್ಯಕ್ತ ಅಂತ ವರ್ಣನೆ ಮಾಡ್ತಾರೆ. ಆ ವ್ಯಕ್ತ ಅನ್ನೋ ಶಬ್ದ ಇಲ್ಲಿ ಬರಲಿಲ್ಲ, ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೆ. ಮತ್ತೆ ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನ ಮಿತಿ ಗೀಯತೆ, ಭಾಗವತ ತಾತ್ಪರ್ಯದ ಮಾತು. ಪ್ರಧಾನ ಅಂತ ಯಾಕೆ ಹೇಳ್ತಾರೆ ಪ್ರಕೃತಿಯನ್ನಂದ್ರೆ, ತನ್ನಿಂದ ಹುಟ್ಟಿದ ಕಾರ್ಯವಸ್ತು ಏನಿದೆ ಮುಂದಿಂದೆಲ್ಲವೂ ಕೂಡ ಅದೆಲ್ಲದ್ರಿಂದಲೂ ಅದೆಲ್ಲಕ್ಕಿಂತಲೂ ಇದು ಪ್ರಧಾನವಾದ್ರಿಂದ ಇದಕ್ಕೆ ಪ್ರಧಾನ ಅಂತ ಹೇಳ್ತಾರೆ. ಮೂಲ ಅಂದ್ರೆ ಎಲ್ಲದಕ್ಕೂ ಮೂಲ, ಇದು ಗೊತ್ತಿದೆ ನಮಗೆ. ಪ್ರಕೃತಿ ಇದು ಇದೇ ಮೂಲ ಕಾರಣ. ಪ್ರಕರ್ಷೇಣ ಕ್ರಿಯತೆ ಅನಯ, ಈ ಜಗತ್ತೆಲ್ಲವೂ ಇಷ್ಟು ಸುಂದರವಾಗಿ ಅದ್ಭುತವಾಗಿ ಸೃಷ್ಟವಾಗಿರುವುದು ಈ ಪ್ರಕೃತಿಯಿಂದಲೇ, ಅದಕ್ಕಿದ್ರಿಂದ ಅದನ್ನು ಪ್ರಕೃತಿ ಅಂತ ಹೇಳ್ತಾರೆ. ಯೋನಿ, ಅವ್ಯಯ, ಇವೆಲ್ಲವೂ ಶಬ್ದಗಳು ಕೂಡ ಆ ಪ್ರಕೃತಿ ತತ್ವವನ್ನು ಹೇಳ್ತವೆ. ನಾವು ತಿಳ್ಕೊಳ್ಬೇಕು, ಇದೆಲ್ಲವೂ ಕೇವಲ ಜಡವಾದ ತತ್ವಗಳನ್ನು ಮಾತ್ರ ಹೇಳುವುದಲ್ಲ. ಅವ್ಯಕ್ತ, ಪ್ರಕೃತಿ, ಪ್ರಧಾನ, ಯೋನಿ, ಅವ್ಯಯ ಇತ್ಯಾದಿ ಶಬ್ದಗಳೆಲ್ಲ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತವೆ. ಭಗವಂತ ಅವ್ಯಯ ಪುರುಷ ಸಾಕ್ಷಿ, ಅವನು ಅವ್ಯಯ, ಅವಳು ಕೂಡ ಅವ್ಯಯ, ನಾಶರಹಿತಳಾದವಳೆ, ಶಾರೀರಿಕ ನಾಶ ಅವಳಿಗಿಲ್ಲ. ಮತ್ತೆ ಯೋನಿಹಿ ಅಂತ ಅವಳು ಕರೀತಾರೆ. ಮಮ ಯೋನಿರ್ ಮಹದ್ ಬ್ರಹ್ಮ, ಈ ಲಕ್ಷ್ಮೀದೇವಿ ನನ್ನ ಯೋನಿಯಾಗಿದ್ದಾಳೆ, ಭಾರ್ಯೆಯಾಗಿದ್ದಾಳೆ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಯೋನಿ ಶಬ್ದ ಅವಳಿಗಿದೆ. ಪ್ರಧಾನ, ಅವ್ಯಕ್ತ, ವ್ಯಕ್ತಾವ್ಯಕ್ತ ಮತ್ತೆ ವ್ಯಕ್ತ, ಇವಿಷ್ಟು ಶಬ್ದಗಳನ್ನು ಭಾಗವತ ತಾತ್ಪರ್ಯವೇ ಅವಳಿಗೆ ಹೇಳಿದೆ. ಪ್ರಕೃತಿ ಪುರುಷ ಭಗವಂತನಾದ್ರೆ ಪ್ರಕೃತಿ ಅಂತನ್ನುವುದು ಲಕ್ಷ್ಮೀದೇವಿನ ಹೇಳ್ತದಂತ ತುಂಬಾ ಪ್ರಸಿದ್ಧವಾದ್ದೆ. ಅದ್ರ ಬಗ್ಗೆ ಹೆಚ್ಚಿನದೇನನ್ನು ನಾವು ನೋಡ್ಬೇಕಾದ್ದಿಲ್ಲ. ಹೀಗೆ ಜಡವಾದ ಪ್ರಕೃತಿಯನ್ನು ಮತ್ತೆ ಲಕ್ಷ್ಮೀದೇವಿಯನ್ನು ಹೇಳುವಂತ ಶಬ್ದಗಳು ಸೂಕ್ಷ್ಮವಾಗಿದೆ. ಇದು ಆದ್ರಿಂದ ಅನಿರ್ದೇಶ್ಯ. ತತ್ಸತ್ಯಮಿತಿ ತತ್ಸದಿತಿ ಅಭಿಧೀಯತೆ, ಅದಕ್ಕೆ ಸತ್ ಅಂತ ಕೂಡ ಹೇಳ್ತಾರೆ. ತನ್ಮೂಲಂಚ ಜಗತ್ ಸರ್ವಂ, ಅದನ್ನ ಮೂಲವಾಗಿಟ್ಕೊಂಡೇ ಜಗತ್ತೆಲ್ಲವೂ ಹುಟ್ಟಿರುವಂಥದ್ದು, ಆದ್ರಿಂದ ಇದಕ್ಕೆ ಮೂಲ ಅಂತ ಹೇಳ್ತಾರೆ. ಸತ್ವಾದಿಗಳು, ಸತ್ವ ಮೊದಲಾದ ಗುಣಗಳು ಆ ಪ್ರಕೃತಿಯಿಂದಲೇ ಬಂದದ್ದು. ಸುಖ, ತೃಪ್ತಿ ಮತ್ತೆ ಜ್ಞಾನ ಇವೆಲ್ಲ ಸಾತ್ವಿಕ ಗುಣಗಳು, ಸತ್ವ ಗುಣದಿಂದ ಬಂದಿರುವಂತಹ ಗುಣಗಳು. ಮತ್ತೆ ರಜೋಗುಣದಿಂದ ಬರುವಂತಹದ್ದು ದುಃಖ, ಅಹಂಕಾರ, ಸುಖ ದುಃಖ ಮಿಶ್ರಣ, ಇವೆಲ್ಲ ರಜೋಗುಣದ್ದು. ಅಜ್ಞಾನ, ಭಯ, ಭ್ರಾಂತಿ, ಆಲಸ್ಯ ಇವೆಲ್ಲ ತಮೋಗುಣದ್ದು. ಶ್ರದ್ಧಾ, ಸಂತೋಷ, ವಿಜ್ಞಾನ ಸತ್ವಗುಣ ಅಭಿವೃದ್ಧವಾದಾಗ ಬರ್ತವೆ. ಇದೆಲ್ಲ ಭಗವದ್ಗೀತಾದಲ್ಲಿ ಬಂದಿದೆ. ರಜೋಗುಣ ಅಭಿವೃದ್ಧವಾದಾಗ ಕಾಮಕ್ರೋಧಗಳು, ತಮೋಗುಣ ಅಭಿವೃದ್ಧವಾದಾಗ ವಿಷಾದ, ಸಂಶಯ ಇತ್ಯಾದಿಗಳೆಲ್ಲ ಕಾಣುತ್ತವೆ. ಯಾವ್ದಾದ್ರು ಗುಣ ಹೆಚ್ಚಾದ್ರೆ, ಒಂದು ಸತ್ವಗುಣದ ಒಂದು ಪರಿಣಾಮ ಹೆಚ್ಚಾದ್ರೆ ಮತ್ತೊಂದು ಯಾವುದೋ ಗುಣ ಅವಾಗ ಕಡಿಮೆ ಆಗ್ತದೆ. ಕೆಲವು ಬಾರಿ ರಜೋಗುಣದ ಮೇಲಾಟ, ಕೆಲವು ಬಾರಿ ತಮೋಗುಣದ ಮೇಲಾಟ, ಹೀಗೆಲ್ಲ ಆಗ್ತದೆ ಅಂತ ಅದನ್ನ ತಿಳ್ಕೊಳ್ಬೇಕು. ಸತ್ವಗುಣ ನಮ್ಮಲ್ಲಿ ಉದ್ರಿಕ್ತವಾಗಿ ತಿಳ್ಕೊಳ್ಳುವುದು ಹೇಗೆಂದ್ರೆ, ದೇಹದಲ್ಲಿ ಮತ್ತೆ ಮನಸ್ಸಿನಲ್ಲಿ ಏನಾದ್ರೂ ತುಂಬಾ ಸಂತೋಷ, ಉಲ್ಲಾಸ ಕಂಡು ಬಂದ್ರೆ ಅದೆಲ್ಲವೂ ಸತ್ವಗುಣದ ಉದ್ರೇಕದ ಪ್ರಭಾವ ಅಂತ ತಿಳ್ಕೊಬಹುದು. ಚಿತ್ತ ಕ್ಷೋಭೆ, ದುಃಖ ಇತ್ಯಾದಿ ಆದ್ರೆ ಅದನ್ನ ಪ್ರಕ್ಷುಬ್ಧವಾದ ಮನಸ್ಸು ರಜೋಗುಣದ ಲಕ್ಷಣ. ತೀರಾ ಸಮೂಹ, ಯಾವ ಕಾರ್ಯ ಮಾಡಬೇಕು ಅಂತ ತಿಳಿದೇ ಇರುವಿಕೆ, ತುಂಬಾ ಸಂಕಟ ಇತ್ಯಾದಿ ಎಲ್ಲವೂ ಕೂಡ ತಮೋಗುಣದ ಕಾರ್ಯ. ಧರ್ಮ ಅನ್ನೋದು ಸತ್ವಗುಣದ ಪರಿಣಾಮ, ಧನ ಅನ್ನೋದು ರಜೋಗುಣದ ಪರಿಣಾಮ. ಇದು ಧನ ಅಂದ್ರೆ ಸಂಪತ್ತು. ಸಮಾಸಾತ್ ರಾಜಸಂ ಧನಂ, ಸಮಾಸಾತ್ ತಾಮಸಃ ಕಾಮಃ, ತಮೋಗುಣದ ಪರಿಣಾಮವೇ ಈ ಕಾಮ. ಬ್ರಹ್ಮಾದಿಗಳ ಸೃಷ್ಟಿ ಇದೆಯಲ್ಲ, ಅದು ಸಾತ್ವಿಕ ಸೃಷ್ಟಿ ಅಂತ ಪರಿಗಣಿತ ಆಗಿದೆ. ಯಾಕೆಂದ್ರೆ
ಆ ಬ್ರಹ್ಮಾದಿ ದೇವತೆಗಳು ಸಾತ್ವಿಕರು ಅಂತ ಪರಿಗಣಿತರಾಗಿದ್ದಾರೆ. ಮನುಷ್ಯರ ಸೃಷ್ಟಿ ರಾಜಸ ಸೃಷ್ಟಿ. ಮತ್ತೆ ರಾಕ್ಷಸರ ಸೃಷ್ಟಿ ಏನಿದೆ ಅದು ತಾಮಸ ಸೃಷ್ಟಿ ಅಂತ ನಾವು ಹೀಗೆ ತಿಳ್ಕೊಳ್ಬಹುದು. ಅದನ್ನ ತಿರ್ಯಗ್ಯೋನಿಗಳ ಸೃಷ್ಟಿ ಅದು ಕೂಡ ಈ ಪಶು ಪಕ್ಷಿ ಮೊದಲಾದವರ ಸೃಷ್ಟಿ ಅಂತಾನೆ, ಅದು ತಾಮಸ ಸೃಷ್ಟಿ ಅಂತಾನೆ ಪರಿಗಣಿತ ಆಗಿದೆ. ಇಲ್ಲೆಲ್ಲ ಸೃಷ್ಟಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಆಯಾ ದೇವತೆಗಳ ಮೂಲ ಸ್ವರೂಪದ ಒಂದು ಅಭಿವ್ಯಕ್ತಿ. ಸೃಷ್ಟಿಯಲ್ಲಿ ಅವರನ್ನು ಭಗವಂತ ತರುವುದು ಅದು ಒಂದರ್ಥ. ಮತ್ತೆ ಆಯಾ ದೇವತೆಗಳಿಗೆ ಒಂದು ಭೌತ ದೇಹ ಬರುವುದಿದೆಯಲ್ಲ, ಆ ದೇಹವನ್ನು ಕೂಡ ಹಾಗೆ ನಾವು ಹೇಳಬಹುದಾಗಿದೆ. ತಿರ್ಯಗ್ಯೋನಿಗಳು ಅಂತ ಇಲ್ಲೇನು ಶಬ್ದ ಬಂದಿದೆಯಲ್ಲ, ಈ ತಿರ್ಯಗ್ಯೋನಿಗಳು ಅಂತಂದ್ರೆ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು ಅಂತ ನಾವು ಅರ್ಥ ಮಾಡುವ ಬದಲು ಈ ರಾಕ್ಷಸರು ಮೊದಲಾದವರು ಅಂತ ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸೋದು. ದೇವತೆಗಳನ್ನು ಸಾತ್ವಿಕರು ಅಂತ ಹೇಳ್ತಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಮತ್ತೆ ಸಾತ್ವಿಕ ತಾಮಸರು ಅಂತ ಹೀಗೆಲ್ಲ ಬೇರೆ ಬೇರೆ ಪ್ರಭಾವ ಅವರಲ್ಲಿದೆ. ಮನುಷ್ಯರು ಮೂಲತಃ ರಾಜಸರು, ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು. ಇದೊಂದು ಪ್ರಭೇದ ಗೀತಾ ಪ್ರಸ್ಥಾನದಲ್ಲಿ ಹಿಂದೆ ಬಂದಿದೆ. ತಮ್ಮ ಗಮನಕ್ಕೆ ಯಾರಿಗಾದ್ರು ಬೇಕು ಅಂತಿದ್ರೆ ಮತ್ತೊಂದು ಬಾರಿ ಅದನ್ನ ಹೇಳ್ತೇನೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಇವರು ದೇವತೆಗಳು. ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಇವರೆಲ್ಲರೂ ಕೂಡ ಮನುಷ್ಯರು. ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಇವರೆಲ್ಲರೂ ಕೂಡ ದೈತ್ಯರು, ಹೀಗರ್ಥ. ಅದರಲ್ಲಿ ಆ ದೇವತೆಗಳ ಮೊದಲ 3 ವರ್ಗೀಕರಣಗಳು ಮತ್ತೆ ರಾಜಸ ಸಾತ್ವಿಕರು ಇವರೆಲ್ಲರೂ ಕೂಡ ಮುಕ್ತಿಭಾಗಿಗಳು. ರಾಜಸರು ನಿತ್ಯ ಸಂಸಾರಿಗಳು. ದೈತ್ಯರ ವರ್ಗೀಕರಣದ 3 ಪ್ರಭೇದಗಳು ಮತ್ತೆ ಮನುಷ್ಯರಲ್ಲಿರುವಂತಹ ರಾಜಸ ತಾಮಸ ಅನ್ನುವ ಒಂದು ವಿಭಾಗ, ಇದೆಲ್ಲವೂ ಕೂಡ ಒಂದು ಶಾಶ್ವತವಾದ ದುರ್ಗತಿಗೆ ಹೋಗುವಂತಹ ಒಂದು ಅವಸ್ಥೆ. ಅದರಿಂದ ತಿರ್ಯಗ್ಯೋನಿ ಅಂತಂದ್ರೆ ಮೇಲ್ಮುಖವಾದ ಏನು ಬೆಳವಣಿಗೆ ಇಲ್ಲದೆ ಅಡ್ಡತಿಡ್ಡ ಸಂಚಾರ ಮಾಡುವ, ಕೇವಲ ದೈಹಿಕವಾದ ಸಂಚಾರ ಅಲ್ಲ, ಅವರ ಮಾನಸಿಕ ಪ್ರವೃತ್ತಿಯೇ ಅಂಥದ್ದಿರುವಂಥವ್ರು ಅಂತ ಅರ್ಥ ಮಾಡುವುದು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಎಲ್ಲೆಲ್ಲಿ ಇರುವಂತಹ ದೇವ, ಮನುಷ್ಯ, ತಿರ್ಯಕ್ ಪ್ರಾಣಿ, ಎಲ್ಲೆಲ್ಲಿ ಏನೇನಿದೆಯೋ ಮತ್ತು ಪಶು ಪಕ್ಷಿಗಳು, ಅದನ್ನ ಇಲ್ಲಿ ತಗೊಳ್ಳಿಲ್ಲ, ನಾವು ಅದನ್ನ ಹೇಳ್ಬೋದು. ಅವರೆಲ್ಲರಲ್ಲೂ ಕೂಡ ಈ 3 ಗುಣಗಳು ಇದ್ದೇ ಇರ್ತವೆ. ಮಹತ್ತತ್ವದ ಲಕ್ಷಣ ಏನು? ವಿಜ್ಞಾನ ಮತ್ತು ವಿವೇಕ. ವಿಜ್ಞಾನಂಚ ವಿವೇಕಶ್ಚ ಮಹತೋ ಲಕ್ಷಣಂ ಭವೇತ್. ಮಹತ್ತತ್ವದ ಲಕ್ಷಣ ಅಂದ್ರೆ ಏನು? ಮಹತ್ತತ್ವ ಅಂದ್ರೆ ಏನು? ಮಹತ್ತತ್ವ ಅಂದ್ರೆ ಒಂದು ಜಡವಾದ ತತ್ವ ಇದೆ. ಅದಲ್ಲದೆ ಆ ಜಡವಾದ ಮಹತ್ತತ್ವದ ಅಭಿಮಾನಿಯಾದಂಥ ಚತುರ್ಮುಖ ಇದ್ದಾನೆ. ಆ ಚತುರ್ಮುಖನಿಗೂ ಕೂಡ ಮಹತ್ ಅಂತಾನೆ ಹೇಳ್ತಾರೆ. ಅವನ ಲಕ್ಷಣಗಳು ಯಾವುದು ಅಂದ್ರೆ ವಿಜ್ಞಾನ, ಸ್ವಯಂವಾದ ದೊಡ್ಡ ಜ್ಞಾನಿ, ಮತ್ತೆ ವಿವೇಕ, ಕಾರ್ಯಕಾರ್ಯ ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕಗಳು ಅತ್ಯಂತ ಹೆಚ್ಚು ಇರುವುದು, ಪೂರ್ಣ ಪ್ರಮಾಣದಲ್ಲಿ ವಿಕಸಿತ ಆಗಿರುವುದು ಆ ಚತುರ್ಮುಖ ಬ್ರಹ್ಮನಲ್ಲೇ. ಜೀವ ಕೋಟಿಯಲ್ಲಿ ದೊಡ್ಡ ಸ್ಥಾನ ಒಂದು. ಮತ್ತೆ ನಮಗೆ ಬರುವಂತಹ ವಿಜ್ಞಾನ, ನಮ್ಮ ವಿವೇಕಗಳಿಗೆ ಆತ ಅಭಿಮಾನಿ ಕೂಡ. ಆತನೇ ದೊಡ್ಡ ವಿವೇಕಿ, ದೊಡ್ಡ ಜ್ಞಾನಿ, ದೊಡ್ಡ ವಿಜ್ಞಾನಿ. ಮತ್ತೆ ನಮಗೆ ಬರಬೇಕಾದ ಜ್ಞಾನ ಮತ್ತೆ ವಿಜ್ಞಾನಗಳ ವಿವೇಕಗಳ ಅಭಿಮಾನಿ ಅವನು. ವಿಷ್ಣುವರ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ ಇದು ಉಪನಿಷತ್ ಭಾಷೆಯಲ್ಲಿ ಒಂದು ಕಡೆ ಆಚಾರ್ಯರು ಹೇಳುವಂತ ಮಾತು. ವಿಷ್ಣುವಿನ ಕುರಿತಾದ ವಿಷ್ಣುವರ ವಿಷಯ ಧರ್ಮೇಶು ಭಗವಂತನ ಕುರಿತಾದ ಯಾವುದೇ ಒಂದು ಅಧ್ಯಯನ, ಶ್ರವಣ ಇತ್ಯಾದಿಗಳಲ್ಲಿ ನಮಗೆ ಶ್ರದ್ಧಾ ಬರಬೇಕಾದದ್ದು ಈತನಿಂದಲೇ. ಜ್ಞಾನಾದಿಷು ಅಂತಲೇ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲಿ. ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ. ಚತುರ್ಮುಖನೇ ಆ ಶ್ರದ್ಧೆಯನ್ನು ನಮಗೆ ಕೊಡುವಂಥವನು. ಮತ್ತೆ ವಿಜ್ಞಾನ ಅಂತ ಅಲ್ಲೊಂದಿಲ್ಲ. ವಿವೇಕ ಅಂದ್ರೆ ನಮ್ಗೆ ಗೊತ್ತು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ ಇತ್ಯಾದಿ ವಿವೇಕ ಅಂತ ಹೇಳಿ. ವಿಜ್ಞಾನ ಅಂತ ಶಬ್ದ ಇದೆಯಲ್ಲ, ಸಾಮಾನ್ಯ ವಿಜ್ಞೇಯ ವಿಶೇಷ ಮಮ ಗೋಚರಾ ದೇವಾದೀನಾಂತು ತಜ್ಞಾನಂ ವಿಶೇಷಮಿತಿ ವಿಜ್ಞಾನಮಿತಿ ಗೀಯತೆ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವರ್ಣಿಸ್ತಾರೆ. ಜನಸಾಮಾನ್ಯರಿಗೆ ತಿಳಿಯದ ಭಗವಂತನ ಕುರಿತಾದ ಅನೇಕ ವಿಶಿಷ್ಟ ಸಂಗತಿಗಳೇನಿವೆ ಅವು ದೇವತೆಗಳಿಗೆ ಮಾತ್ರ ಗೋಚರ ಆಗುವಂತ ಸಂಗತಿಗಳು. ಅವುಗಳನ್ನು ವಿಜ್ಞಾನ ಅಂತ ಹೇಳಿ
ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲ ಜನಸಾಮಾನ್ಯರೆಲ್ಲರಿಂದಲೂ ಎಲ್ಲ ದೇವತೆಗಳಿಂದಲೂ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂಥವನು ಆ ಚತುರ್ಮುಖ ಬ್ರಹ್ಮ. ಅವನಿಗೆ ಹೆಚ್ಚು ವಿಜ್ಞಾನ ಇರುವುದು ಜೀವಕೋಟಿಯಲ್ಲಿ. ಆ ವಿಜ್ಞಾನಕ್ಕೆ ಆತ ಆಶ್ರಯ. ಮತ್ತೆ ನಮಗೂ ಕೂಡ ಒಂದು ವಿಜ್ಞಾನ ಅನ್ನುವುದಿದೆ. ದೇವತೆಗಳಿರುವಂತಹ ದೊಡ್ಡ ಜ್ಞಾನ, ಅಷ್ಟೊಂದು ಸೂಕ್ಷ್ಮವಾದ ಜ್ಞಾನ ನಮಗಿಲ್ಲದೆ ಹೋದ್ರೂ ಕೂಡ ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತಾನೆ ಆಚಾರ್ಯರು ಅನೇಕ ಕಡೆ ತಿಳಿಸುವಂತೆ, ಜ್ಞಾನ ಅಂದ್ರೆ ಎಲ್ಲ ಸಾಧಕರಿಗೂ ಕೂಡ ಸಮಾನವಾಗಿ ಬರಬೇಕಾದ ಕೆಲವು ವಿಷಯಗಳ ಕುರಿತಾದ ಜ್ಞಾನ, ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಎಲ್ಲರೂ ಏನನ್ನು ತಿಳ್ಕೋಬೇಕು ಅದು ಜ್ಞಾನ. ನಾನು ಪ್ರತ್ಯೇಕವಾಗಿ ಕೆಲವು ಸಂಗತಿಗಳನ್ನು ತಿಳ್ಕೋಬೇಕು. ನಾನು ಉಳಿದವರಿಗಿಂತ ಸಣ್ಣವನೇ ಇರಬಹುದು, ದೊಡ್ಡವನೇ ಇರಬಹುದು. ಕೆಲವು ಸಂಗತಿಗಳನ್ನ ನನ್ನ ಸಾಧನೆಗಾಗಿ, ನನ್ನ ಬಿಂಬ ಯಾರು, ಭಗವಂತನ ಒಂದು ರೂಪ ನನಗೆ ಯಾವ ರೀತಿಯಾಗಿ ಬಿಂಬವಾಗಿದೆ ಇತ್ಯಾದಿ ಸಂಗತಿಗಳನ್ನ ನಾನೇ ತಿಳ್ಕೋಬೇಕಾಗ್ತದೆ. ಅದು ನನಗೆ ವಿಜ್ಞಾನ. ನನ್ನ ವಿಜ್ಞಾನ ಇನ್ನೊಬ್ಬರಿಗೆ ವಿಜ್ಞಾನ ಅಲ್ಲ, ಇನ್ನೊಬ್ಬರ ವಿಜ್ಞಾನ ನನಗೆ ವಿಜ್ಞಾನ ಅಲ್ಲ. ಹೀಗೆ ದೇವತೆಗಳ ಒಂದು ಸ್ಪೆಷಲ್ ನಾಲೆಜ್ ವಿಜ್ಞಾನ ಅದು ನಮಗಿಲ್ಲದೆ ಹೋದ್ರೂ ಕೂಡ ನಮ್ಮದೇ ಆದ ಒಂದು ಸಪರೇಟ್ ನಾಲೆಜ್, ಇಂಡಿವಿಜುವಲ್ ನಾಲೆಜ್ ಅನ್ನೋ ಒಂದಿದೆ, ಅದು ವಿಜ್ಞಾನ. ಆ ವಿಜ್ಞಾನವನ್ನು ಕೂಡ ನಮಗೆ ಚತುರ್ಮುಖನೇ ಕೊಡುವಂಥವನು. ಅದು ಮಹತ್ತತ್ವದ ಲಕ್ಷಣ. ಅದು ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಮಹಾನ್ ಬ್ರಹ್ಮ ಜೀವ ಮಹಾನ್ ಅಂತ ಆ ಚತುರ್ಮುಖ ಬ್ರಹ್ಮನಿಗೆ ಮಹಾನ್ ಬ್ರಹ್ಮ ಜೀವ ಮಹಾನ್ ಅಂತ ಈ 3 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಎಲ್ಲಾ ಜೀವರಲ್ಲೂ ಆತ ಬಹಳ ದೊಡ್ಡವನು ಅಂತ. ಇದು ಮಹಾನ್ ಅನ್ನೋ ಶಬ್ದಕ್ಕೆ ಅರ್ಥ. ಬುದ್ಧಿ, ಮತಿ, ಪ್ರಜ್ಞಾ ಇವೆಲ್ಲವೂ ಕೂಡ ಆ ಮಹತ್ತತ್ವದ ಗುಣಗಳು ಮತ್ತೆ ಮಹತ್ತತ್ವದ ನಾಮಗಳು ಕೂಡ. ಮಹದಾದಿ ಕ್ರಿಯಾಯೋಗೆ ಮಹತ್ವಂಶ ಉಪಜಾಯತೆ. ಈ ಮಹತ್ತತ್ವದಿಂದ ಯಾವುದೇ ಕ್ರಿಯೆ ಹುಟ್ಟುವಾಗ ಅವಾಗೆಲ್ಲವೂ ಕೂಡ ಮಹತ್ತತ್ವದ ಒಂದು ಪ್ರಾಧಾನ್ಯ ಇದ್ದೇ ಇರ್ತದೆ. ಮತ್ತೆ ಮಹಾ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಈ ಮಹತ್ತತ್ವ ಅಂತ ಅನ್ನೋದು ಕಾರ್ಯವನ್ನು ವಹಿಸ್ತದೆ ಅಂತ ಅಲ್ಲಿ ಅಭಿಪ್ರಾಯ ಪಡ್ತಾರೆ. ಮತ್ತೆ ಈ ಜೀವಕ್ಕೆ ಒಂದು ತನ್ನ ಜ್ಞಾನ ಬಂದದ್ದು, ತನ್ನ ಅಸ್ತಿತ್ವದ ಜ್ಞಾನ ಇದು ಬರುವುದು ಆ ಚತುರ್ಮುಖ ಬ್ರಹ್ಮನಿಂದ ಅಭಿಮನ್ಯಮಾನವಾದಂತಹ ಬುದ್ಧಿ ಇದರಿಂದಲೇ ಅಂತನೂ ಕೂಡ ಹೇಳ್ತಾರೆ. ಅದು ಇಲ್ಲಿಯವರೆಗೆ ಆ ಪ್ರಕೃತಿ ಮತ್ತು ಮತ್ತು ಮಹತ್ತತ್ವ ಇವುಗಳ ವರ್ಣನ ಆಯಿತು. ಇನ್ನ ಅಹಂಕಾರದ ಕುರಿತಾದಂತಹ ವರ್ಣನ ಇದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.